ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ತುಂಬಾನೇ ವಿಟಮಿನ್, ಕ್ಯಾಲ್ಶಿಯಂ, ಪ್ರೋಟೀನ್, ಐರನ್ ಇದೆಲ್ಲ ಇರೋದು ಮಖಾನದಲ್ಲಿ. ನಾನಿವತ್ತು ಅದೇ ಮಖಾನದಲ್ಲಿ ನಾನಿವತ್ತು ಕುರ್ಕುರೆ, ಕ್ರಿಸ್ಪಿ, ಕ್ರಂಚಿ ಸ್ವೀಟ್ ಮಖಾನ ಮಾಡಿ ತೋರಿಸ್ತಾ ಇದ್ದೀನಿ. ಅಥವಾ ಪಾಪ್ಕಾರ್ನ್, ಸ್ವೀಟ್ ಪಾಪ್ಕಾರ್ನ್ ಅಂತಲೇ ಹೇಳ್ಬೋದು. ಅಷ್ಟು ಟೇಸ್ಟಿಯಾಗಿ ತುಂಬಾ ಬರುತ್ತೆ. 2 ತಿಂಗಳವರೆಗೂ ಸ್ಟೋರ್ ಮಾಡಿಟ್ಟು ಏನಾಗಲ್ಲ. ತುಂಬ ಕುರ್ಕುರೆಯಾಗಿ ಕ್ರಿಸ್ಪಿಯಾಗಿರುತ್ತೆ. ಮಾಡೋದು ಕೂಡ ತುಂಬ ಸಿಂಪಲ್ಲು, ಮಕ್ಕಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬನ್ನಿ ಈಗ ಟೇಸ್ಟಿಯಾಗಿ ಸ್ವೀಟ್ ಮಖಾನನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲೊಂದು 1/4 kg ಆಗೋಷ್ಟು ಮಖಾನನ ತೊಗೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಕ್ರಿಸ್ಪಿಯಾಗಿ ಬರೋವರೆಗೂ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಇಟ್ಕೊಂಡು ಮುರಿದ್ರೆ ಈ ಥರ ಪುರಿ ಥರ ಈ ಥರ ಮುರ್ಕೋಬೇಕು. ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಲೈಟಾಗಿ ಕಲರು ಕೂಡ ಚೇಂಜ್ ಆಗುತ್ತೆ, ನೋಡ್ಬೋದು. ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಈ ಥರ ಮುರಿದ್ರೆ ಪುಡಿ ಪುಡಿಯಾಗಿ ಬರಬೇಕು. ಇಷ್ಟು ಕ್ರಿಸ್ಪಿ ಆಗೋವರೆಗೂ ಕೂಡ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಇದಾಗಿದೆ, ಒಂದು 5 ನಿಮಿಷ ಸಾಕು. ಇದಾಗಿದೆ, ತೆಗೆದು ಬೇರೊಂದು ಪಾತ್ರೆಗೆ ಹಾಕೊಳ್ಳೋಣ. ಈಗ ಅದೇ ಬಾಣಲಿಗೆ ನಾನು ಇಲ್ಲೊಂದು 1/4 ಕಪ್ ಆಗೋಷ್ಟು, ಒಂದು ಚಿಕ್ಕ ಕಪ್ ಆಗೋಷ್ಟು ಬಿಳಿ ಎಳ್ಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಅಂದರೆ ಒಂದು 3 ಟೇಬಲ್ ಸ್ಪೂನ್ ಅರೇ ಸಾಕು. ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಫ್ರೈ ಆದರೆ ಸಾಕು. ಅದು ಚೆನ್ನಾಗಿ ಚಟಪಟ ಅನ್ನೋವರೆಗೂ ನೋಡಿ. ಈಗ ಇದಾಗಿದೆ. ಇದನ್ನು ಬೇರೊಂದು ಪ್ಲೇಟಿಗೆ ತೆಗೆದಿಟ್ಕೊಬಿಟ್ಟು ಅದೇ ಬಾಣಲಿಗೆ ನಾನಿಲ್ಲಿ ಒಂದು 1/4 ಕಪ್ ಆಗೋಷ್ಟು ಬೆಲ್ಲನ ತುರಿದು ತೊಗೊಂಡಿದ್ದೀನಿ. ನಾನಿಲ್ಲಿ ತುರಿದು ಅಥವಾ ಕುಟ್ಬಿಟ್ಟಾರು ಪೌಡ್ರ್ ಮಾಡಿ ತೊಗೊಳ್ಳಿ. ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ನೀರನ್ನು ಹಾಕೋತಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿದರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಇದು ಪಾನಕ ಬರಬೇಕು, ಗಟ್ಟಿ ಪಾನಕ. ಅದಕ್ಕೋಸ್ಕರ ಅದು ಪಾನಕ ಬರೋದಕ್ಕೆ ಲೇಟ್ ಆಗುತ್ತೆ ನೀರು ಜಾಸ್ತಿ ಹಾಕೊಂಡ್ರೆ. ಬೆಲ್ಲ ಕರಗೋಷ್ಟು ಮಾತ್ರ ನೀರು ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡದಂಗೆ ತಿರುಗಿಸ್ಕೊತಾನೆ ಇರಬೇಕಾಗುತ್ತೆ, ಅದು ಬೆಲ್ಲ ಪಾನಕ ಬರೋವರೆಗೂ. ಹಾಗೆ ನಾನಿಲ್ಲಿ ಫಸ್ಟೇ ಒಂದು 2 ಸ್ಪೂನ್ ಆಗೋಷ್ಟು ನೆಲಗಡಲೆ ಬೀಜ ತೊಗೊಂಡು ಹುರ್ಕೊಂಡು ಅದು ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೆ. ಒಂದು ಕುಟಾಣಿ ತೊಗೊಂಡು ಸ್ವಲ್ಪ ತರ್ತರಿಯಾಗಿ ಕುಟ್ಕೋಬೇಕಾಗುತ್ತೆ. ಇದು ಆಪ್ಷನಲ್ಲು, ಹಾಕೋದ್ರಿಂದ ಫ್ಲೇವರ್ ಟೇಸ್ಟ್ ಎರಡು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ತರ್ತರಿಯಾಗಿ ಕುಟ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಇದಕ್ಕೆ ನಾನಿಲ್ಲಿ ಒಣಶುಂಠಿ, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಒಣಶುಂಠಿ, ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಕಾಯಿ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಪಾನಕನ ಅವಾಗವಾಗ ಚೆಕ್ ಮಾಡ್ಕೋತೀರಿ ಬಂದಿದೆಯೋ ಇಲ್ವೋ ಅಂತ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಈ ಥರ ಸ್ವಲ್ಪ ಪಾನಕ ಹಾಕ್ಕೊಂಡು 1 ನಿಮಿಷ ಬಿಟ್ಟು ಈ ಥರ ನೋಡಿದರೆ ನೋಡಿ, ಈ ಥರ ಅಂಟುತ್ತೈತೆ. ಈ ಥರ ಕೈಗೆ ಅಂಟು ಬರೋದು, ಈ ಥರ ಎಳೆ ಥರ ಬರ್ತೈತೆ. ಈ ಥರ ಅಲ್ಲ, ಗಟ್ಟಿಯಾಗಿ ಅಂದರೆ ಒಂಥರ ಕಡಕ್ಕಾಗಿ ಬೇಕು. ಅಲ್ಲಿವರೆಗೂ ಕೂಡ ಇನ್ನೊಂದು 2 ನಿಮಿಷ ಹಾಗೇ ಪಾನಕನ ತಿರುಗಿಸ್ಕೊಳ್ಳೋಣ, ಅದು ಗಟ್ಟಿಯಾಗಿ ಬರೋವರೆಗೂ. ನೋಡಿ, ಈಗ ಒಂದು 2 ನಿಮಿಷ ಆಗಿದೆ. ಈಗ ಮತ್ತೆ ನೀರಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ಹಾಕ್ಬಿಟ್ಟು 1 ನಿಮಿಷ ನೀರಲ್ಲಿ ಬಿಡೋಣ. 1 ನಿಮಿಷ ಬಿಟ್ಬಿಟ್ಟು ನೋಡಿ, ಈ ಥರ ಮುರಿದ್ರೆ ಮುರ್ಕೊಳ್ಳುತ್ತೆ, ಸೌಂಡ್ ಬರುತ್ತೆ, ಕಡಕ್ಕಾಗಿ ಬರುತ್ತೆ ಸೌಂಡು. ಈ ಥರ ಓಡಿದ್ರೂ ಅದು ಸೌಂಡ್ ಬರುತ್ತೆ ನೋಡಿ. ಈ ಥರ ಬರಬೇಕು. ಈಗ ಇದು ರೆಡಿಯಾಗಿದೆ. ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ನಾನು ಇಲ್ಲಿ ತುಪ್ಪ ಹಾಕಿಲ್ಲ, ಮಿಸ್ ಆಗಿದೆ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಮಖಾನನ ಹಾಕ್ಕೊಂಡು ಹಾಗೆಯೇ ಎಳ್ಳನ್ನು ಕೂಡ ಹಾಕ್ಕೊಳ್ಳೋಣ, ಫ್ರೈ ಮಾಡಿರೋದು. ಅದ್ರ ಜೊತೆಗೆ ನಾವು ನೆಲಗಡಲೆ ಬೀಜ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗ್ಯಾಸನ್ನು ಆಫ್ ಮಾಡಿ, ಈ ಟೈಮಲ್ಲಿ ಆಫ್ ಮಾಡಿಬಿಟ್ಟು ಎಲ್ಲದನ್ನು ಸ್ಪೀಡಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಗಟ್ಟಿಯಾಗಿ ಇರೋದ್ರಿಂದ ಪಾನಕ ಬೇಗ ಗಟ್ಟಿಯಾಗಿಬಿಡುತ್ತೆ. ನಿಮಗೆ ಇದು ಗಟ್ಟಿಯಾಗಿದೆ ಅಂದರೆ ಗ್ಯಾಸನ್ನು ಲೈಟಾಗಿ ಆನ್ ಮಾಡಿ ಇಟ್ಕೊಂಡು ಎಲ್ಲದಕ್ಕೂ ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಪೂರ್ತಿಯಾಗಿ ಮಖಾನಕ್ಕೆ ಪೂರ್ತಿಯಾಗಿ ಬೆಲ್ಲ ಎಲ್ಲ ಕಡೆನೂ ಆಗಬೇಕು. ಪಾಪ್ಕಾರ್ನ್ ಥರ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ. ಅದರಲ್ಲಿ ಈಗ ಚಳಿಗಾಲ ಇರೋದ್ರಿಂದ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ತಿನ್ನಿ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಈಗ ಒಂದು ತಟ್ಟೆಗೆ ನಾನು ಇಲ್ಲೇ ಅಂಟ್ಕೋಬಾರ್ದು ಅಂತ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಹಾಗೆಯೇ ಇದನ್ನು ನಾನಿಲ್ಲಿ ತಟ್ಟೆಗೆ ಸ್ವಲ್ಪ ಹಾಗೆ ಪಾತ್ರೆಗೆ ಸ್ವಲ್ಪ ಹಾಕಿ ಇಟ್ಕೊತೀನಿ. ಏಕೆಂದರೆ ಹಾಗೆ ಬಿಟ್ಬಿಟ್ರೆ ಎಲ್ಲ ಅಂಟ್ಕೊಬಿಡುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ಎಲ್ಲನೂ ಈ ಥರ ಉಡುಡಿಯಾಗಿ ಮಾಡಿ ಇಟ್ಕೊಳ್ಳಿ. ನೋಡಿ, ಸ್ವಲ್ಪ ಬೆಚ್ಚಗಿದ್ದಾಗಲೇ ನಾನು ಎಲ್ಲವನ್ನು ಪೀಸಸ್ ಆಗಿ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಒಂದು ಏರ್ ಕಂಟೈನರ್ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ 2 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಬೋದು. ಇದು 2 ತಿಂಗಳಲ್ಲ, ಮಕ್ಕಳಲ್ಲಿ 1 ವಾರನೂ ಕೂಡ ಬಿಡಲ್ಲ. ಒಂದು 2 ದಿನದಲ್ಲೇ ಖಾಲಿ ಮಾಡಿಬಿಡ್ತಾರೆ ಮಕ್ಕಳು. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಚೆನ್ನಾಗಿ ಬರುತ್ತೆ. ಕುರ್ಕುರೆಯಾಗಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಾನೀಗ ಒಂದು ಮುರಿದು ತೋರಿಸ್ತೀನಿ ನೋಡಿ ಯಾವ ಥರ ಸೌಂಡ್ ಬರ್ತಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆದಷ್ಟು ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ನ್ಯೂ ರೆಸಿಪೀಸ್ಗಾಗಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತೊಂದು ನ್ಯೂ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.